ನಮಸ್ತೆ ಗುರುಗಳೇ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಹೇಳಿ ಗುರುಗಳೇ, ನನ್ನ ಭವಿಷ್ಯ ಹೇಳಿ. ನನ್ನ ಜೀವನದ ಮೌಲ್ಯ ಏನಂತ ಗೊತ್ತಾಗಬೇಕು. ಈ ಜೀವನಕ್ಕೆ ಬೆಲೆ ಏನು? ನಿಮ್ ಜೀವನದ ಬೆಲೆ ಏನಂತ ಗೊತ್ತಾಗ್ಬೇಕಂದ್ರೆ ತಗೊಳ್ಳಿ, ಇದನ್ನ ಹೊರಗಡೆ ಹೋಗಿ ಮಾರ್ಕೊಂಡ್ ಬನ್ನಿ. ಯಾರಾದ್ರೂ ಇದ್ರ ಬೆಲೆ ಎಷ್ಟು ಅಂತ ಕೇಳಿದ್ರೆ ಬರೇ 2 ಬೆರಳು ತೋರಿಸಿ. ಸರಿ ಗುರುಗಳೇ. ಅಂಕಲ್, ಈ ತಾಯ್ತಾಗ ಎಷ್ಟು ರೂಪಾಯಿ ರೀ ಅಂಕಲ್? 2 ರೂಪಾಯಿ ರೀ. ಹೊರಗಡೆ ಒಬ್ಬ ಚಿಕ್ಕ ಹುಡುಗ ಸಿಕ್ಕ. ಅವನಿಗೆ ಆ ತಾಯ್ತ ತೋರಿಸಿದೆ, ಅದಿಷ್ಟ ಆಯ್ತು. ಎಷ್ಟಂತ ಕೇಳಿದ. ಅವನಿಗೆ 2 ಬೆರಳು ತೋರಿಸಿದೆ. 2 ರೂಪಾಯಿನ ಅಂತ 2 ರೂಪಾಯಿ ಕೊಟ್ಟುದ. ಈಗ ಅದೇ ತರದ್ ಇದನ್ನ ತಗೊಳ್ಳಿ, ಇದನ್ನ ಮಾರ್ಕೊಂಡ್ ಬನ್ನಿ. ಇದಕ್ಕೂ ಯಾರಾದ್ರೂ ಕೇಳಿದ್ರೆ 2 ಬೆರಳು ತೋರಿಸಿ. ಆದ್ರೆ ಈ ಸಾರ್ತಿ ಇದನ್ನ ದೇವಸ್ಥಾನದ ಹತ್ರ ಹೋಗಿ ಮಾರ್ಕೊಂಡ್ ಬನ್ನಿ. ಸರಿ ಗುರುಗಳೇ. ಗುರುಗಳೇ, ನೀವ್ ಹೇಳ್ದಂಗೆ ಈ ಸರ್ತಿ ದೇವಸ್ಥಾನದ ಹತ್ರ ಹೋದೆ. ಅಲ್ಲೊಬ್ರು ತಾಯ್ತಾನ 20 ರೂಪಾಯಿ ಕೊಟ್ಟು ತಗೊಂಡ್ರು. ಈಗ ಅದೇ ತರದ್ ಮತ್ತೊಂದು ತಾಯ್ತ ತಗೊಳ್ಳಿ. ಇದನ್ನ ಆಸ್ಪತ್ರೆ ಹತ್ರ ಹೋಗಿ ಮಾರ್ಕೊಂಡ್ ಬನ್ನಿ. ಮತ್ತೆ ಯಾರಾದ್ರೂ ಇದ್ರ ಬೆಲೆ ಕೇಳಿದ್ರೆ 2 ಬೆರಳು ತೋರಿಸಿ. ಆಸ್ಪತ್ರೆ? ಸರಿ ಗುರುಗಳೇ. ಗುರುಗಳೇ, ಈ ಸರ್ತಿ ಆ ತಾಯ್ತಾನ 2,000 ರೂಪಾಯಿ ತಗೊಂಡ್ರು. ಅದೇನಾಯ್ತು ಅಂದ್ರೆ, ಸರ್, ನಂಗೆ ಈ ತಾಯ್ತಾ ಬೇಕು. ನನ್ನ ಮಗನ ಆಪರೇಷನ್ ಇದೆ. ಹನುಮಂತನ ನಾಣ್ಯ, ಅವನಿಗೆ ಆಶೀರ್ವಾದ ಇದ್ದಂಗೆ. ಈ ತಾಯ್ತಕ್ಕೆ ಎಷ್ಟು? 2,000ನಾ? ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಈಗ ಅರ್ಥ ಆಯ್ತಾ ಜೀವನದ ಬೆಲೆ? ಜೀವನ ನಿಮ್ಮನ್ನ ನೀವು ಎಲ್ಲಿ ಇರಿಸ್ತೀರಾ ಅನ್ನೋದ್ರ ಬಗ್ಗೆ ಇದೆ. ನೀವು ನಿರ್ಧರಿಸೋದು ನೀವು ಇರಲು ಬಯಸುವ ಸ್ಥಾನ. 2 ರೂಪಾಯಿ, 20 ರೂಪಾಯಿ, 2,000 ರೂಪಾಯಿ. ನಿಮ್ ಬೆಲೆ ಗೊತ್ತಿರೋರು ಇರ್ತಾರೆ, ನಿಮ್ ಬೆಲೆ ಗೊತ್ತಿರ್ಲಾರ್ದವ್ರು ಇರ್ತಾರೆ. ಆದ್ರೆ ನೀವು ಮಾತ್ರ ನಿರ್ಧರಿಸೋದು ನಿಮ್ ಜೀವನದ ಬೆಲೆ ಏನಂತ. ನೀವು ಮಾತ್ರ ನಿರ್ಧರಿಸೋದು.